ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ವಿಧವೆ ಮರು ಮದುವೆ ಆಗಬಾರದ. ಗಂಡ ಸತ್ತ ನಂತರ ಅವಳ ಜೀವನ ಮುಗಿದಂತೆ ಅನಿಸಿತ್ತು. ಆದರೆ ದೇವರು ಅವಳಿಗೆ ಇನ್ನೊಂದು ಅವಕಾಶ ಕೊಟ್ಟ. ಅವಳ ಹೆಸರು ಸವಿತಾ. ಒಬ್ಬ ಉತ್ತಮ ಹೆಂಡತಿ, ಒಂದು ಚಿಕ್ಕ ಮಗುವಿನ ತಾಯಿ. ಅವಳ ಜೀವನ ತುಂಬಾ ಸುಂದರವಾಗಿತ್ತು. ಗಂಡ ರವಿ ಅವಳಿಗೆ ಪ್ರೀತಿ ತುಂಬಿದ ವ್ಯಕ್ತಿ. ಒಂದು ದಿನ ಒಂದು ಅನಿರೀಕ್ಷಿತ ಅಪಘಾತ. ರವಿ ಅವಳನ್ನು ಬಿಟ್ಟು ಹೋದ ದಿನ. ಆ ದಿನ ಸವಿತಾಳ ಜೀವನ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಅವಳು ಅಳುತ್ತಾ ದಿನ ಕಳೆಯುತ್ತಿದ್ದಳು. ಮಗುವಿನ ಮುಂದೆ ಸ್ಟ್ರಾಂಗ್ ಆಗಿ ಇರುತ್ತಿದ್ದಳು, ಆದರೆ ಒಳಗೆ ಸಂಪೂರ್ಣ ಖಾಲಿ. ಸಮಾಜದ ಜನರು ಮಾತಾಡಲು ಶುರು ಮಾಡಿದರು. ವಿಧವೆ ಆಗಿದ್ದೀಯಾ, ಈಗ ಜೀವನ ಹೀಗೆ, ಮತ್ತೆ ಇನ್ನೊಂದು ಮದುವೆ ಬೇಡ ನಿನಗೆ. ಈ ಮಾತುಗಳು ಅವಳ ಮನಸ್ಸಿಗೆ ಇನ್ನಷ್ಟು ನೋವು ಕೊಟ್ಟಿತು. ಅವಳು ತನ್ನ ಮಗನಿಗಾಗಿ ಬದುಕಲು ನಿರ್ಧರಿಸಿದಳು. ಅವಳ ಜೀವನ ಅವನಿಗೆ ಮಾತ್ರ ಸೀಮಿತವಾಯಿತು. ವರ್ಷಗಳು ಕಳೆಯುತ್ತಾ ಅವಳು ಸ್ಲೋಲಿ ಸೆಟಲ್ ಆಗಿದ್ದಳು. ಒಂದು ದಿನ ಅವಳ ಮಗ ಕೇಳಿದ, ಅಮ್ಮ, ನೀನು ಯಾವಾಗಲೂ ಯಾಕೆ ದುಃಖದಲ್ಲೂ ಇರುತ್ತೀಯಾ? ಆ ಪ್ರಶ್ನೆ ಅವಳ ಹೃದಯಕ್ಕೆ ತಾಕಿತು. ಅವಳು ಅದನ್ನು ಅರ್ಥ ಮಾಡಿಕೊಂಡಳು. ನಾನು ಬದುಕ್ತಾ ಇದ್ದೀನಿ, ಆದ್ರೆ ಹೃದಯದಿಂದ ಬದುಕ್ತಿಲ್ಲ. ಅದೇ ಸಮಯದಲ್ಲಿ ಅವಳ ಜೀವನಕ್ಕೆ ಶೇಖರ್ ಬಂದ. ಅವನು ಕೂಡ ತನ್ನ ಹೆಂಡತಿಯನ್ನ ಕಳೆದುಕೊಂಡಿದ್ದ. ತುಂಬಾ ಒಳ್ಳೆಯ ಮನುಷ್ಯ. ಅವನು ಸವಿತಾಳ ಪಾಸ್ಟ್ ಬಗ್ಗೆ ಗೊತ್ತಿದ್ದರೂ ಅವಳನ್ನು ರೆಸ್ಪೆಕ್ಟ್ ಮಾಡ್ತಿದ್ದ. ಅವನನ್ನು ಮೊದಲ ಬಾರಿ ಮೀಟ್ ಆದಾಗ ಸವಿತಾ ನರ್ವಸ್ ಆದಳು. ಶೇಖರ್ ಸಿಂಪಲ್ ಆಗಿ ಹೇಳಿದ, ನೀವು ಕಂಫರ್ಟಬಲ್ ಇದ್ರೆ ಮಾತ್ರ ಮುಂದುವರಿಯೋಣ. ಆ ಮಾತು ಅವಳಿಗೆ ನಂಬಿಕೆ ಕೊಟ್ಟಿತು. ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವನು ಅವಳನ್ನು ಜಡ್ಜ್ ಮಾಡಲಿಲ್ಲ. ಅವಳ ಮಗನನ್ನು ಇಷ್ಟಪಡ್ತಿದ್ದ, ಆದ್ರೆ ಸಮಾಜ ಮತ್ತೆ ಮಾತಾಡ್ತು. ವಿಧವೆ ಮದುವೆ ಆಗ್ತಾಳೆ, ಇದು ಸರಿಯೇ? ಸವಿತಾ ಕನ್ಫ್ಯೂಷನ್. ನಾನು ತಪ್ಪು ಮಾಡ್ತಾ ಇದ್ದೀನಾ? ಆಗ ಅವಳ ಮಗ ಹೇಳಿದ, ಅಮ್ಮ, ನೀನು ಖುಷಿಯಾಗಿರ್ಬೇಕು. ಆ ಮಾತು ಅವಳಿಗೆ ಧೈರ್ಯ ಕೊಟ್ಟಿತ್ತು. ಅವಳು ನಿರ್ಧಾರ ತೆಗೆದುಕೊಂಡಳು. ನಾನು ನನ್ನ ಜೀವನವನ್ನು ಮತ್ತೆ ಶುರು ಮಾಡುತ್ತೇನೆ. ಅವರು ಮದುವೆ ಆದರು. ಮೊದಲಿಗೆ ಸ್ವಲ್ಪ ಅಂಜಿಕೆ, ಹೆದರಿಕೆ. ಆದ್ರೆ ಶೇಖರ್ ಎಲ್ಲವನ್ನು ಸಮಾಧಾನದಿಂದ ನಿಧಾನವಾಗಿ ನಿಭಾಯಿಸಿದ. ಸವಿತಾ ನಗುತ್ತಾ ಮತ್ತೆ ಜೀವನ ಶುರು ಮಾಡಿದಳು. ಅವಳ ಮನೆ ಮತ್ತೆ ಸಂತೋಷದಿಂದ ತುಂಬಿತು. ಒಂದು ದಿನ ಅವಳು ಕನ್ನಡಿಯ ಮುಂದೆ ನಿಂತಳು, ಮತ್ತೆ ನಕ್ಕಳು. ನನ್ನ ಜೀವನ ಮತ್ತೆ ಶುರುವಾಯಿತು. ವಿಧವೆ ಅಂದ್ರೆ ಜೀವನ ಮುಗಿದಿಲ್ಲ. ಅವಳಿಗೂ ಸಂತೋಷದ ಹಕ್ಕು ಇದೆ. ಅವಳನ್ನು ಮಾನವೀಯತೆಯಿಂದ ನೋಡಿ. ಅವಳು ಒಂದು ಜೀವ, ಅವಳಿಗೂ ಒಂದು ಜೀವನವಿದೆ. ಇಂತಹ ಅರ್ಥಪೂರ್ಣ ಕಥೆಗಳು ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಧವೆ ಆದವರು ಮರು ಮದುವೆ ಮಾಡ್ಕೋಬೋದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.